ವೆಲ್ಕಮ್ ಟು ಎಕನಾಮಿಕ್ ಗುರು ಯೂಟ್ಯೂಬ್ ಚಾನಲ್. ಇಂದಿನ ತರಗತಿಯಲ್ಲಿ 2021ರ ಕೆಸೆಟ್ ಅರ್ಥಶಾಸ್ತ್ರ ವಿಭಾಗದ ಪ್ರಶ್ನೆ ಪತ್ರಿಕೆಗಳ ಸರಣಿಯನ್ನು ನೋಡಿದ್ದೆವು. ಅದರ ಮುಂದುವರೆದ ಭಾಗ 26ನೇ ಪ್ರಶ್ನೆ. ಕೆಟ್ಟ ಹಣವು ಉತ್ತಮ ಹಣವನ್ನು ಹೊರಹಾಕುತ್ತದೆ ಎಂದು ಹೇಳಿದವರು? ಆಪ್ಷನ್ ಎ ಮಿಲ್ಟನ್ ಫ್ರೀಡ್ಮ್ಯಾನ್, ಆಪ್ಷನ್ ಬಿ ಜೆ.ಎಂ. ಕೇನ್ಸ್, ಆಪ್ಷನ್ 3 ಥಾಮಸ್ ಗ್ರೇಷಮ್, ಆಪ್ಷನ್ 4 ಜೇಮ್ಸ್ ಟೋಬಿನಿ. ಸರಿಯಾದ ಉತ್ತರ ಆಪ್ಷನ್ 3 ಥಾಮಸ್ ಗ್ರೇಷಮ್. ನೆಕ್ಸ್ಟ್ 27ನೇ ಪ್ರಶ್ನೆ. ಸೆಬಿಯ ಪ್ರಮುಖ ಕಾರ್ಯವೆಂದರೆ? ಆಪ್ಷನ್ ಎ ಹೂಡಿಕೆದಾರರಿಗೆ ಸಾಲವನ್ನು ಹೆಚ್ಚಿಸುವುದು, ಆಪ್ಷನ್ ಬಿ ಭಾರತೀಯ ಬಂಡವಾಳ ಮಾರುಕಟ್ಟೆಯನ್ನು ನಿಯಂತ್ರಿಸುವುದು, ಆಪ್ಷನ್ ಸಿ ಹೊಸ ಷೇರು ಮಾರುಕಟ್ಟೆಗಳನ್ನು ರಚಿಸುವುದು, ಆಪ್ಷನ್ 4 ಹಣಕಾಸಿನ ಮತ್ತು ವಿತ್ತೀಯ ನೀತಿಗಳನ್ನು ರೂಪಿಸುವುದು. ಸರಿಯಾದ ಉತ್ತರ ಆಪ್ಷನ್ ಬಿ ಭಾರತೀಯ ಬಂಡವಾಳ ಮಾರುಕಟ್ಟೆಯನ್ನು ನಿಯಂತ್ರಿಸುವುದು. ನೆಕ್ಸ್ಟ್ 28ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವುದು 1900 ಮತ್ತು 2000ರ ನಡುವೆ ವಿಶ್ವ ಜನಸಂಖ್ಯೆಯಲ್ಲಿ ಗಣನೀಯ ಹೆಚ್ಚಳಕ್ಕೆ ಮುಖ್ಯ ಕಾರಣಗಳಾಗಿವೆ? ಆಪ್ಷನ್ ಎ ಜನನ ಮತ್ತು ಮರಣ ದರಗಳ ಕುಸಿತ. ಜನನ ದರಕ್ಕಿಂತ ಮರಣ ದರ ವೇಗವಾಗಿ ಕಡಿಮೆಯಾಗುತ್ತದೆ. ಆಪ್ಷನ್ ಸಿ ಜನನ ದರ ಮತ್ತು ಮರಣ ದರ ಎರಡರಲ್ಲೂ ಹೆಚ್ಚಳ. ಆಪ್ಷನ್ ಡಿ ಜನನ ದರದಲ್ಲಿನ ಇಳಿಕೆಗಿಂತ ಜನನ ದರ ವೇಗವಾಗಿ ಹೆಚ್ಚಳ. ಸರಿಯಾದ ಉತ್ತರ ಆಪ್ಷನ್ ಬಿ ಜನನ ದರಕ್ಕಿಂತ ಮರಣ ದರ ವೇಗವಾಗಿ ಕಡಿಮೆಯಾಗುತ್ತದೆ. 29ನೇ ಪ್ರಶ್ನೆ. 2011ರ ಜನಗಣತಿಯ ಪ್ರಕಾರ ಈ ಕೆಳಗಿನ ಯಾವ ರಾಜ್ಯಗಳಲ್ಲಿ ಮಕ್ಕಳ ಲಿಂಗಾನುಪಾತ ಕಡಿಮೆ ಇದೆ? ಆಪ್ಷನ್ ಎ ಪಂಜಾಬ್, ಬಿಹಾರ್, ಕೇರಳ, ಹರಿಯಾಣ. ಸರಿಯಾದ ಉತ್ತರ ಆಪ್ಷನ್ ಡಿ ಹರಿಯಾಣ. ಮುಂದಿನ ಪ್ರಶ್ನೆ 30. ಜನಸಂಖ್ಯಾ ಸಮೀಕರಣವು ಈ ಕೆಳಗೆ ಸೂಚಿಸಿರುವ ಯಾವುದರ ಮೊತ್ತವಾಗಿದೆ? ಆಪ್ಷನ್ ಎ ನಿವ್ವಳ ವಲಸೆ ಮತ್ತು ನೈಸರ್ಗಿಕ ಬದಲಾವಣೆ, ಆಪ್ಷನ್ ಬಿ ನೈಸರ್ಗಿಕ ಬದಲಾವಣೆ ಮತ್ತು ಕಚ್ಚಾ ಜನನ ದರ, ಆಪ್ಷನ್ ಸಿ ನಿವ್ವಳ ವಲಸೆ ಮತ್ತು ಅವಲಂಬನಾ ಅನುಪಾತ, ಆಪ್ಷನ್ ಡಿ ನೈಸರ್ಗಿಕ ಬದಲಾವಣೆ ಮತ್ತು ಅವಲಂಬನಾ ಅನುಪಾತ. ಸರಿಯಾದ ಉತ್ತರ ಆಪ್ಷನ್ ಎ ನಿವ್ವಳ ವಲಸೆ ಮತ್ತು ನೈಸರ್ಗಿಕ ಬದಲಾವಣೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ 31. ಕ್ಷೀಣಿಸಬಹುದಾದ ಸಂಪನ್ಮೂಲಗಳ ಸಂದರ್ಭದಲ್ಲಿ ಎರಡು ಅವಧಿಗಳ ನಡುವೆ ಸಮರ್ಥ ಹಂಚಿಕೆಯನ್ನು ಹೇಗೆ ಸಾಧಿಸಲಾಗುತ್ತದೆ? ಆಪ್ಷನ್ ಎ ಪ್ರಸ್ತುತ ಅವಧಿಗೆ ಹೆಚ್ಚಿನ ಹಂಚಿಕೆ, ಆಪ್ಷನ್ ಬಿ ಎರಡೂ ಅವಧಿಗಳಲ್ಲಿ ಪಡೆದ ನಿವ್ವಳ ಲಾಭದ ಪ್ರಸ್ತುತ ಮೌಲ್ಯವನ್ನು ಗರಿಷ್ಠಗೊಳಿಸುವುದು, ಆಪ್ಷನ್ ಸಿ ಭವಿಷ್ಯದ ಅವಧಿಗೆ ಹೆಚ್ಚಿನ ಹಂಚಿಕೆ, ಆಪ್ಷನ್ ಡಿ ಎರಡೂ ಅವಧಿಗಳಲ್ಲಿ ಉಂಟಾದ ನಿವ್ವಳ ವೆಚ್ಚಳ ಪ್ರಸ್ತುತ ಮೌಲ್ಯವನ್ನು ಕಡಿಮೆ ಮಾಡುವುದು. ಸರಿಯಾದ ಉತ್ತರ ಆಪ್ಷನ್ ಬಿ ಎರಡೂ ಅವಧಿಗಳಲ್ಲಿ ಪಡೆದ ನಿವ್ವಳ ಲಾಭದ ಪ್ರಸ್ತುತ ಮೌಲ್ಯವನ್ನು ಗರಿಷ್ಠಗೊಳಿಸುವುದು. ಮುಂದಿನ ಪ್ರಶ್ನೆ 32. ಆದಾಯದ ಮಟ್ಟ ಮತ್ತು ಪರಿಸರ ನಾಶದ ನಡುವಿನ ಸಂಬಂಧವನ್ನು ವಿವರಿಸಿರುವ ವಿದ್ಯಮಾನವನ್ನು ಹೀಗೆ ಸಹ ಕರೆಯಲಾಗುತ್ತದೆ? ಆಪ್ಷನ್ ಎ ಎಂಡೋಪ್ರಿ ಕಾನೂನು, ಆಪ್ಷನ್ ಬಿ ಹೋಟೆಲಿಂಗ್ ನಿಯಮ, ಆಪ್ಷನ್ ಸಿ ಕುಜ್ನೆಟ್ ಪರಿಸರ ರೇಖಾ ಕಲ್ಪನೆ, ಆಪ್ಷನ್ ಡಿ ಆಕಾಶನೌಕೆಯ ಆರ್ಥಿಕತೆ. ಸರಿಯಾದ ಉತ್ತರ ಆಪ್ಷನ್ 3 ಕುಜ್ನೆಟ್ ಪರಿಸರ ರೇಖೆ ಕಲ್ಪನೆ. 33ನೇ ಪ್ರಶ್ನೆ. ಸಾಮಾನ್ಯವಾಗಿ ಕುಜ್ನೆಟ್ನ ಪರಿಸರ ರೇಖೆಯು ಯು ಆಕಾರ, ಬಿ ತಲೆಕೆಳಗಾದ ಯು ಆಕಾರ, ಸಿ ಅಡ್ಡಲಾಗಿ ನೇರ, ಡಿ ಲಂಬವಾಗಿ ನೇರ. ಸರಿಯಾದ ಉತ್ತರ ತಲೆಕೆಳಗಾದ ಯು ಆಕಾರ. 34ನೇ ಪ್ರಶ್ನೆ. ಭಾರತದಲ್ಲಿನ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆಗಳನ್ನು ಶಿಫಾರಸು ಮಾಡುವ ಸಂಸ್ಥೆ? ಆಪ್ಷನ್ ಎ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಹಣಕಾಸು ಸಚಿವಾಲಯ,
ಕೃಷಿ ವೆಚ್ಚ ಮತ್ತು ಬೆಲೆಗಳ ಆಯೋಗ. ಆಪ್ಷನ್ ಡಿ ಭಾರತದ ಆಹಾರ ನಿಗಮ. ಸರಿಯಾದ ಉತ್ತರ ಆಪ್ಷನ್ ಸಿ ಕೃಷಿ ವೆಚ್ಚ ಮತ್ತು ಬೆಲೆಗಳ ಆಯೋಗ. ನೆಕ್ಸ್ಟ್ 35ನೇ ಪ್ರಶ್ನೆ. 2018 ಮತ್ತು 19ರ ಅವಧಿಯಲ್ಲಿ ಒಟ್ಟು ಮೌಲ್ಯದಲ್ಲಿ ಸೇರಿಸಲಾದ ಸೇವಾ ವಲಯದ ಪಾಲು. ಆಪ್ಷನ್ ಎ 54.3%, ಆಪ್ಷನ್ ಬಿ 60.0%, ಆಪ್ಷನ್ ಸಿ 75.0%, ಆಪ್ಷನ್ ಡಿ 58.0%. ಸರಿಯಾದ ಉತ್ತರ ಆಪ್ಷನ್ ಎ 54.3%. ನೆಕ್ಸ್ಟ್ 36ನೇ ಪ್ರಶ್ನೆ. ಭಾರತದಲ್ಲಿ PPPಯ ಕಾರ್ಯತಂತ್ರವನ್ನು ಈ ರೂಪದಲ್ಲಿ ಕಾಣಬಹುದು. ಆಪ್ಷನ್ ಎ ನಿರ್ಮಾಣ, ಕಾರ್ಯನಿರ್ವಹಣೆ, ತಂತ್ರಜ್ಞಾನ. ಆಪ್ಷನ್ ಬಿ ನಿರ್ಮಾಣ, ಕಾರ್ಯನಿರ್ವಹಣೆ, ವರ್ಗಾವಣೆ. ಆಪ್ಷನ್ ಸಿ ನಿರ್ಮಾಣ, ಕಾರ್ಯನಿರ್ವಹಣೆ, ವ್ಯಾಪಾರ. ಆಪ್ಷನ್ ಡಿ ನಿರ್ಮಾಣ, ಕಾರ್ಯನಿರ್ವಹಣೆ, ಪಾಲನೆ. ಸರಿಯಾದ ಉತ್ತರ ಆಪ್ಷನ್ ಬಿ ನಿರ್ಮಾಣ, ಕಾರ್ಯನಿರ್ವಹಣೆ ಮತ್ತು ವರ್ಗಾವಣೆ. 37ನೇ ಪ್ರಶ್ನೆ. ಭಾರತದಲ್ಲಿ 1.5 ಹೆಕ್ಟೇರ್ ಭೂಮಿಯನ್ನು ಹೊಂದಿರುವ ರೈತನನ್ನು ಔಪಚಾರಿಕವಾಗಿ ಹೀಗೆ ಕರೆಯಲಾಗುತ್ತದೆ. ಎ ಕನಿಷ್ಠ ಮಟ್ಟದ ರೈತ, ಬಿ ಸಣ್ಣ ಮಟ್ಟದ ರೈತ, ಸಿ ಮಧ್ಯಮ ಮಟ್ಟದ ರೈತ, ಡಿ ದೊಡ್ಡ ಮಟ್ಟದ ರೈತ. ಸರಿಯಾದ ಉತ್ತರ ಬಿ ಸಣ್ಣ ಮಟ್ಟದ ರೈತ. ನೆಕ್ಸ್ಟ್ 38ನೇ ಪ್ರಶ್ನೆ. ಭಾರತದಲ್ಲಿ ಬಡತನವನ್ನು ಅಳೆಯಲು ತೆಂಡೂಲ್ಕರ್ ವಿಧಾನದಲ್ಲಿ ಎ ಕ್ಯಾಲೋರಿಗಳ ಸೇವನೆಯನ್ನು ಮಾನದಂಡವಾಗಿ ಬಳಸಲಾಗುತ್ತದೆ. ಕ್ಯಾಲೋರಿಗಳಿಂದ ಸರಕುಗಳ ಬುಟ್ಟಿಗೆ ಸೇರಿಸಲಾಗಿದೆ. BMIಯನ್ನು ಮಾನದಂಡವಾಗಿ ಬಳಸಲಾಗುತ್ತದೆ. ಡಿ ತಲಾ ಆದಾಯವನ್ನು ಮಾನದಂಡವಾಗಿ ಬಳಸಲಾಗುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಬಿ ಕ್ಯಾಲೋರಿಗಳಿಂದ ಸರಕುಗಳ ಬುಟ್ಟಿಗೆ ಸೇರಿಸಲಾಗಿದೆ. 39ನೇ ಪ್ರಶ್ನೆ. ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಸಾಮಾನ್ಯವಾಗಿ ಆರ್ಥಿಕ ಮಾದರಿಗಳು ಹೀಗಿವೆ. ಎ ವಾಸ್ತವವನ್ನು ನಿಖರವಾಗಿ ಪುನರಾವರ್ತಿಸಲು ಉದ್ದೇಶಿಸಿಲ್ಲ. ವೈಚಾರಿಕತೆಯ ಊಹೆಯ ಮೇಲೆ ನಿರ್ಮಿಸಲಾಗಿದೆ, ಏಕೆಂದರೆ ಇದು ವಾಸ್ತವಕ್ಕೆ ಉತ್ತಮ ಅಂದಾಜು ನೀಡುತ್ತದೆ ಎಂದು ಭಾವಿಸಲಾಗಿದೆ. 3 ಸಮಸ್ಯೆಯ ಭಾರವನ್ನು ಅರ್ಥ ಮಾಡಿಕೊಳ್ಳಲು ಸಹಾಯಕವಾಗಿ ಸೂಚಿಸಲು ಉದ್ದೇಶಿಸಲಾಗಿದೆ. ಈ ಮೇಲಿನ ಸಂಕೇತಗಳಿಂದ ಆಯ್ಕೆ ಮಾಡಿ. ಸಂಕೇತಗಳು 1 ಮತ್ತು 2 ಮಾತ್ರ, ಬಿ 1 ಮತ್ತು 3 ಮಾತ್ರ, ಸಿ 2 ಮತ್ತು 3 ಮಾತ್ರ, ಡಿ 1, 2 ಮತ್ತು 3. ಸರಿಯಾದ ಉತ್ತರ ಆಪ್ಷನ್ ಡಿ 1, 2 ಮತ್ತು 3. ಮುಂದಿನ ಪ್ರಶ್ನೆ. ಮಾರುಕಟ್ಟೆಯ ವೈಫಲ್ಯವು ಇವುಗಳಿಂದ ಸಂಭವಿಸುತ್ತದೆ. 1 ಮಾಹಿತಿಯ ಕೊರತೆ, 2 ಸಾರ್ವಜನಿಕ ಸರಕುಗಳು, 3 ಬಾಹ್ಯತೆಗಳು, 4 ಪರಿಪೂರ್ಣ ಮಾರುಕಟ್ಟೆ. ಕೆಳಗಿನ ಸಂಕೇತಗಳಿಂದ ಆಯ್ಕೆ ಮಾಡಿ. ಸಂಕೇತಗಳು ಆಪ್ಷನ್ ಎ 1, 2 ಮತ್ತು 3, ಎರಡನೇದು 1, 3 ಮತ್ತು 4, ಸಿ 2, 3 ಮತ್ತು 4, ಡಿ 1, 2, 3 ಮತ್ತು 4. ಸರಿಯಾದ ಉತ್ತರ ಎ 1, 2 ಮತ್ತು 3. ನೆಕ್ಸ್ಟ್ 41ನೇ ಪ್ರಶ್ನೆ. ಬದಲಿ ವಿಷಯದಲ್ಲಿ ಈ ಕೆಳಗಿನಗಳಲ್ಲಿ ಯಾವುದು ಸರಿಯಾಗಿವೆ? ಆಪ್ಷನ್ ಎಯ ಬೆಲೆಯಲ್ಲಿನ ಹೆಚ್ಚಳವು ಬಿಯ ಬೇಡಿಕೆಯನ್ನು ಹೆಚ್ಚಿಸಲು ಕಾರಣವಾಗುತ್ತದೆ. 2 ಎಯ ಬೆಲೆಯಲ್ಲಿನ ಇಳಿಕೆಯು ಬಿಯ ಬೇಡಿಕೆಯ ಇಳಿಕೆಗೆ ಕಾರಣವಾಗುತ್ತದೆ. 3 ಎಯ ಬೆಲೆಯಲ್ಲಿನ ಹೆಚ್ಚಳವು ಬಿಯ ಬೇಡಿಕೆಯ ಇಳಿಕೆಗೆ ಕಾರಣವಾಗುತ್ತದೆ. 4 ಎಯ ಬೆಲೆಯಲ್ಲಿನ ಇಳಿಕೆಯು ಬಿಯ ಬೇಡಿಕೆಯನ್ನು ಹೆಚ್ಚಿಸಲು ಕಾರಣವಾಗುತ್ತದೆ. ಸಂಕೇತಗಳು 1 ಮತ್ತು 2, 1 ಮಾತ್ರ, 1, 2, 3, 4 ಮಾತ್ರ. ಸರಿಯಾದ ಉತ್ತರ 1 ಮತ್ತು 2 ಮಾತ್ರ. ಆಪ್ಷನ್ ಎ. 42ನೇ ಪ್ರಶ್ನೆ. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸರಾಸರಿ ಸ್ಥಿರ ವೆಚ್ಚ ಎಂದರೆ ಸರಾಸರಿ ಬದಲಾಗುವ ವೆಚ್ಚ ಮತ್ತು ಸರಾಸರಿ ವೆಚ್ಚಯ ನಡುವಿನ ಲಂಬ ಅಂತರವಾಗಿದೆ. ಎ
ABC, AC ಮತ್ತು AFC ರೇಖೆಯು ಯು ಆಕಾರದಲ್ಲಿವೆ. 3. ABC, AC ಮತ್ತು ಸೀಮಾಂತ ವೆಚ್ಚ ರೇಖೆಗಳು ಯು ಆಕಾರದಲ್ಲಿವೆ. ಮೇಲಿನ ಯಾವ ಹೇಳಿಕೆಗಳು ಸರಿಯಾಗಿವೆ? A 1 ಮತ್ತು 2, 2 ಮತ್ತು 3, 1, 2 ಮತ್ತು 3, 1 ಮತ್ತು 3. 42ನೇ ಪ್ರಶ್ನೆ. ಸರಿಯಾದ ಉತ್ತರ ಆಪ್ಷನ್ ಡಿ 1 ಮತ್ತು 3. 43ನೇ ಪ್ರಶ್ನೆ. ಈ ಕೆಳಗಿನ ಉತ್ಪಾದನಾ ಬಿಂಬಕದ ವಿವಿಧ ಹಂತಗಳನ್ನು ಕ್ರಮವಾಗಿ ಜೋಡಿಸಿ. TP ಹೆಚ್ಚುತ್ತಿರುವ ದರದಲ್ಲಿ ಹೆಚ್ಚುತ್ತದೆ. 2ನೇದ್ದು MP ಕ್ಷೀಣಿಸುತ್ತದೆ ಮತ್ತು AP ಹೆಚ್ಚುತ್ತದೆ. 3ನೇದ್ದು MP ಋಣಾತ್ಮಕ ಮತ್ತು AP ಕ್ಷೀಣಿಸುತ್ತದೆ. 4ನೇದ್ದು TP ಕಡಿಮೆಯಾಗುತ್ತಿರುವ ದರದಲ್ಲಿ ಹೆಚ್ಚುತ್ತದೆ. ಸಂಕೇತಗಳು ಆಪ್ಷನ್ ಎ 1, 4, 2, 3, ಆಪ್ಷನ್ ಬಿ 1, 2, 3, 4, ಆಪ್ಷನ್ ಸಿ 1, 3, 4, 2, ಆಪ್ಷನ್ ಡಿ 1, 4, 3, 2. ಸರಿಯಾದ ಉತ್ತರ ಆಪ್ಷನ್ ಎ 1, 4, 2, 3. ನೆಕ್ಸ್ಟ್ 44ನೇ ಪ್ರಶ್ನೆ. ಆರ್ಥಿಕತೆಯ ಅನುಭೋಗ ಕ್ರಿಯೆಯನ್ನು C=40 + 0.8y ಎಂದು ನೀಡಲಾಗಿದೆ ಮತ್ತು ಈ ಆರ್ಥಿಕತೆ ಒಂದು ವರ್ಷದಲ್ಲಿ ರೂಪಾಯಿ 75 ಕೋಟಿಯನ್ನು ಹೂಡಿಕೆ ಮಾಡಲು ಯೋಜಿಸಲಾಗಿದೆ. ಈ ಮಾಹಿತಿಯನ್ನು ಈ ಕೆಳಗಿನಗಳಲ್ಲಿ ಯಾವುದು ಸರಿಯಾಗಿದೆ? ಎರಡೂ ವಲಯದ ಆರ್ಥಿಕತೆ ಮತ್ತು ಆದಾಯ ಮೌಲ್ಯಗಳನ್ನು ಕೋಟಿಯಲ್ಲಿ ಊಹಿಸಿ. ಆಪ್ಷನ್ ಎ ಆದಾಯದ ಸಮತೋಲನ ಮಟ್ಟ ರು. 143.75 ಕೋಟಿ, ಆದಾಯದ ಸಮತೋಲನ ಮಟ್ಟ ರು. 575 ಕೋಟಿ, ಅನುಭೋಗದ ಸಮತೋಲನ ಮಟ್ಟ ರು. 500 ಕೋಟಿ. 4ನೇದು ಸ್ವಾಯತ್ತ ಅನುಭೋಗ ರು. 40 ಕೋಟಿ. ಸಂಕೇತಗಳು 1 ಮತ್ತು 4, 2 ಮತ್ತು 3, 2, 3 ಮತ್ತು 4, 1, 2, 3, 4. ಸರಿಯಾದ ಉತ್ತರ ಆಪ್ಷನ್ ಸಿ 2, 3 ಮತ್ತು 4. ಗುಣಕದ ಮೌಲ್ಯವನ್ನು ಈ ಕೆಳಗಿನ ಸೂತ್ರಗಳೊಂದಿಗೆ ಲೆಕ್ಕ ಹಾಕಲಾಗುತ್ತದೆ. 1. ಗುಣಕ y is Δy /Δi. 2ನೇದು ಗುಣಕ (1/MPS) ಗುಣಕ 1/MPS. 4ನೇದು ಗುಣಕ 1/1 - MPS. ಸಂಕೇತಗಳು 1, 2, 4, 1, 3, 4, 2, 3, 4, 1, 2, 3. ಸರಿಯಾದ ಉತ್ತರ ಆಪ್ಷನ್ ಎ 1, 2 ಮತ್ತು 4. 46ನೇ ಪ್ರಶ್ನೆ. ಈ ಕೆಳಗಿನಗಳಲ್ಲಿ LM ವಕ್ರರೇಖೆಯ ಲಕ್ಷಣಗಳು ಯಾವುವು? ಎ LM ವಕ್ರರೇಖೆಯ ಇಳಿಜಾರು ಬಲಕ್ಕೆ ಮೇಲ್ಮುಖವಾಗಿದೆ. 2ನೇದು ಹಣದ ಪೂರೈಕೆಯ ದಾಸ್ತಾನು ಹೆಚ್ಚಾದಾಗ LM ವಕ್ರರೇಖೆಯು ಬಲಕ್ಕೆ ಚಲಿಸುತ್ತದೆ. 3. ಹಣದ ಬೇಡಿಕೆಯ ಬಿಂಬಕದಲ್ಲಿ ಹೆಚ್ಚಳವಾದರೆ LM ವಕ್ರರೇಖೆಯು ಎಡಕ್ಕೆ ಚಲಿಸುತ್ತದೆ. 4ನೇದು ಹಣದ ಬೇಡಿಕೆಯ ಬಡ್ಡಿ ಸ್ಥಿತಿಸ್ಥಾಪಕತ್ವವು ಹೆಚ್ಚಿದರೆ LM ವಕ್ರರೇಖೆಯು ಕಡಿಮೆಯಾಗುತ್ತದೆ. ಸಂಕೇತಗಳು 1 ಮಾತ್ರ, 1 ಮತ್ತು 2 ಮಾತ್ರ, 1, 2 ಮತ್ತು 3 ಮಾತ್ರ, 1, 2, 3 ಮತ್ತು 4 ಮಾತ್ರ. ಸರಿಯಾದ ಉತ್ತರ ಆಪ್ಷನ್ ಸಿ 1, 2 ಮತ್ತು 3 ಮಾತ್ರ. 47ನೇ ಪ್ರಶ್ನೆ. C=40 + 3/4y ಆದರೆ ಈ ಕೆಳಗಿನಗಳಲ್ಲಿ ಯಾವುದು ಅನುಭೋಗ ಬಿಂಬಕ್ಕೆ ಸರಿಯಾಗಿದೆ? 1. y 160ರಲ್ಲಿ APC 40 ಆಗಿದೆ. 2ನೇದು y 160ರಲ್ಲಿ APC 1 ಆಗಿದೆ. ಗುಣಕದ ಮೌಲ್ಯ 4 ಆಗಿದೆ. ಗುಣಕದ ಮೌಲ್ಯ 1.33 ಆಗಿದೆ. ಸಂಕೇತಗಳು 4 ಮಾತ್ರ, 3 ಮಾತ್ರ, 2 ಮತ್ತು 3 ಮಾತ್ರ, 1 ಮತ್ತು 3 ಮಾತ್ರ. ಸರಿಯಾದ ಉತ್ತರ ಆಪ್ಷನ್ ಸಿ 2 ಮತ್ತು 3 ಮಾತ್ರ. 48ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವುದು ವರ್ಗಾವಣೆ ಪಾವತಿಗಳು? 1. ಸಂಸ್ಥೆಯ ಷೇರಿನ ಲಾಭಾಂಶ. 2. ರಸಗೊಬ್ಬರದ ಸಹಾಯಧನ. 3. ವಿಧಿವೆ ಪಿಂಚಣಿ. 4. ಸರ್ಕಾರಿ ಇಲಾಖೆಯಿಂದ ಪಾವತಿಸುವ ವಿದ್ಯಾರ್ಥಿ ವೇತನ. ಸಂಕೇತಗಳು 1, 2, 3 ಮತ್ತು 4, 2, 3 ಮತ್ತು 4,
2 ಮತ್ತು 4, 3 ಮತ್ತು 4 ಮಾತ್ರ. ಸರಿಯಾದ ಉತ್ತರ ಆಪ್ಷನ್ ಡಿ 3 ಮತ್ತು 4 ಮಾತ್ರ. 49ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವುದು ಸ್ಯಾಮುಯೆಲ್ಸನ್ ರವರ ವ್ಯಾಪಾರ ಚಕ್ರ ಸಿದ್ಧಾಂತದ ಊಹೆಗಳಾಗಿವೆ? 1. MPC ಶೂನ್ಯಕ್ಕಿಂತ ಹೆಚ್ಚಾಗಿದೆ ಆದರೆ 1ಕ್ಕಿಂತ ಕಡಿಮೆ. MPC ಶೂನ್ಯಕ್ಕಿಂತ ಕಡಿಮೆ ಆದರೆ 1ಕ್ಕಿಂತ ಹೆಚ್ಚಾಗಿದೆ. 3ನೇದು ವೇಗವರ್ಧಕವು ಶೂನ್ಯಕ್ಕಿಂತ ಹೆಚ್ಚಾಗಿದೆ. 4ನೇದು ವೇಗವರ್ಧಕವು ಶೂನ್ಯಕ್ಕಿಂತ ಕಡಿಮೆಯಾಗಿದೆ. ಸಂಕೇತಗಳು 1 ಮತ್ತು 2, 2 ಮತ್ತು 3, 3 ಮತ್ತು 4, 1 ಮತ್ತು 3. ಸರಿಯಾದ ಉತ್ತರ ಆಪ್ಷನ್ ಡಿ 1 ಮತ್ತು 3. 50ನೇ ಪ್ರಶ್ನೆ. ಜ್ಯಾಮಿತಿಯ ಸರಾಸರಿಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ? 1. ಇದು ಸರಾಸರಿ ಸಂಖ್ಯೆಗಳ ಪರಸ್ಪರ ಸಂಬಂಧವನ್ನು ಆಧರಿಸಿದೆ. ದೊಡ್ಡ ವಸ್ತುಗಳಿಗೆ ಹೆಚ್ಚಿನ ತೂಕವನ್ನು ಮತ್ತು ಸಣ್ಣ ವಸ್ತುಗಳಿಗೆ ಕಡಿಮೆ ತೂಕವನ್ನು ನೀಡಲು ಇದು ಸೂಕ್ತವಾಗಿದೆ. 3. ಸೂಚ್ಯಂಕ ಸಂಖ್ಯೆಗಳ ನಿರ್ಮಾಣದಲ್ಲಿ ಇದು ಅತ್ಯುತ್ತಮ ಸರಾಸರಿ. 4. ಶೇಕಡಾವಾರು ಸರಾಸರಿ ಇರುವಾಗ ಅದನ್ನು ಬಳಸುವುದು ಉತ್ತಮ ಸರಾಸರಿ. ಸಂಕೇತಗಳು 2 ಮತ್ತು 3 ಮಾತ್ರ, 3 ಮತ್ತು 4 ಮಾತ್ರ, 2, 3 ಮತ್ತು 4 ಮಾತ್ರ, 1, 2, 3 ಮತ್ತು 4 ಮಾತ್ರ. ಸರಿಯಾದ ಉತ್ತರ ಆಪ್ಷನ್ ಬಿ 3 ಮತ್ತು 4 ಮಾತ್ರ. ಧನ್ಯವಾದಗಳು. ಮುಂದಿನ ಪ್ರಶ್ನೆಗಳನ್ನು ಮುಂದಿನ ವಿಭಾಗದಲ್ಲಿ ನೋಡೋಣ.